ಹಲೋ ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ನಾನು ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮಾಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು, ಅಷ್ಟೇ ಹೆಲ್ದಿ ಇದು ರೆಸಿಪಿ. ಸೊ ಈ ಮಿಲ್ಕ್ ಶೇಕನ್ನು ಮಾಡಲಿಕ್ಕೆ ಮೊದಲಿಗೆ ನಾನಿಲ್ಲಿ ಎಲ್ಲ ಡ್ರೈ ಫ್ರೂಟ್ಸನ್ನು ನೆನೆಸ್ಕೊಳ್ಬೇಕು. ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಹಾಲಿಗೆ 2 ಕಪ್ಪಷ್ಟು ನೀರು ತೊಗೊಂಡಿದ್ದೀನಿ. ಒಟ್ಟು ಟೋಟಲ್ 3 ಗ್ಲಾಸಷ್ಟು ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ನೀವು ರಾತ್ರಿಯೇ ನೆನೆ ಹಾಕೋಬೋದು. ನೀವು ಇನ್ಸ್ಟೆಂಟಾಗಿ ಮಾಡ್ತೀರಾ ಅಂದರೆ ಒಂದು ಅರ್ಧ ಗಂಟೆ ಬಿಸಿ ಹಾಲಲ್ಲಿ ಅದನ್ನು ನೆನೆಸ್ಕೊಳ್ಬೇಕು. ಇಲ್ಲಿ ನಾನು ಅಂಜೂರ, ಪಿಸ್ತಾ, ದ್ರಾಕ್ಷಿ, ವಾಲ್ನಟ್, ಬೀಜ, ಆಮೇಲೆ ಖರ್ಜೂರ, ಸ್ವೀಟ್ನೆಸ್ಸಿಗೆ ಖರ್ಜೂರ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ನೀವು ಇಲ್ಲಿ ಹಾಕೋಬೋದು. ಇದೆಲ್ಲ ಹಾಲು ಬಿಸಿ ಆದಮೇಲೆ ನಾನು ಇದಕ್ಕೆಲ್ಲ ಡ್ರೈ ಫ್ರೂಟ್ಸ್ ಏನು ನಾನು ತೊಗೊಂಡಿದ್ದೆ ಅದೆಲ್ಲ ಹಾಕಿ ನೀವೊಂದು ಅರ್ಧ ಗಂಟೆ ಇದನ್ನು ನೆನೆಯಕ್ಕೆ ಬಿಡಬೇಕು. ಆ ಬಿಸಿಗೆ ಅದು ಚೆನ್ನಾಗಿ ನೆನೆಯುತ್ತೆ. ಈ ಅಂಜೂರ ಎಲ್ಲ ಸಾಫ್ಟ್ ಆಗುತ್ತೆ, ದ್ರಾಕ್ಷಿ ಆಮೇಲೆ ಈ ಖರ್ಜೂರ ಎಲ್ಲ ಫುಲ್ ಸಾಫ್ಟ್ ಆಗಬೇಕು. ಆವಾಗಲೇ ಅದನ್ನು ಚೆನ್ನಾಗಿ ನಿಮಗೆ ಪೇಸ್ಟ್ ಮಾಡೋಕ್ಕಾಗುತ್ತೆ. ಸೊ ಮುಚ್ಚಿಟ್ಟು ಒಂದು 30 ಮಿನಿಟ್ಸ್ ಹಾಗೆ ಬಿಡಿ. ಆ ಬಿಸಿಗೇನೆ ಅದು ಬೇಯುತ್ತೆ, ಸಾಫ್ಟ್ ಆಗುತ್ತೆ. ಇವಾಗ ಇದೆಲ್ಲ ಹಾಫ್ ಆನ್ ಅವರ್ ಆಗಿದೆ. ಇವಾಗ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಎಲ್ಲ ಹಾಲು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ಬೇಡಿ, ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಫಸ್ಟಿಗೆ. ಇದರಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಎತ್ತಿಡ್ತಾ ಇದ್ದೇನೆ. ಇದು ಲಾಸ್ಟಿಗೆ ಫೈನಲ್ ಎಲ್ಲ ಜ್ಯೂಸ್ ಮಾಡಿದ್ಮೇಲೆ ಸ್ವಲ್ಪ ಕ್ರಷ್ ಮಾಡಿ ಹಾಕಿದರೆ ನೀವು ಕುಡಿಯುವಾಗ ಸಿಗುತ್ತೆ ಬಾಯಿಗೆ, ಈ ಡ್ರೈ ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ ಮಿಲ್ಕ್ ಶೇಕಲ್ಲಿ ಆ ಥರ ನೀವು ಕುಡಿಯುವಾಗ ಸಿಕ್ಕಿದ್ರೆ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ನಾನು ಎತ್ತಿಡ್ತಾ ಇದ್ದೀನಿ. ಇವಾಗ ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನಾವು ಸ್ವಲ್ಪ ಹಾಲು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ಫಸ್ಟಿಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಒಂದು 2 ಸ್ಪೂನಷ್ಟು ಹನಿ ಹಾಕ್ಕೊಳ್ತಾ ಇದ್ದೀನಿ ಸ್ವೀಟ್ನೆಸ್ಸಿಗೆ. ನಾನಿಲ್ಲಿ ಸಕ್ಕರೆ ಎಲ್ಲ ಏನು ಬಳಸಿಲ್ಲ, ಬೆಲ್ಲನೂ ಬೇಕಂತೇನಿಲ್ಲ. ಖರ್ಜೂರ ಹಾಕಿರೋದ್ರಿಂದ ಸ್ವೀಟ್ ಇರುತ್ತೆ, ಪ್ಲಸ್ ನಾವು ಹನಿ ಹಾಕಿದರೆ ಸ್ವಲ್ಪ ಸ್ವೀಟ್ನೆಸ್ ಚೆನ್ನಾಗಿರುತ್ತೆ. ಆಮೇಲೆ ಐಸ್ ಕ್ಯೂಬ್ಸ್ ಬೇಕಿದ್ರೆ ಅದನ್ನು ಹಾಕೋಬೋದು. ನಾನಿಲ್ಲೊಂದು 2 ಐಸ್ ಕ್ಯೂಬ್ಸ್ ತೊಗೊಂಡಿದ್ದೀನಿ. ನೋಡಿ ಈ ಥರ ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ. ಇವಾಗ ನಾವು ಏನು ಸ್ವಲ್ಪ ಹಾಲಿಟ್ಟಿದ್ವಿ ಅಲ್ವಾ, ಸ್ವಲ್ಪ ಮಾತ್ರ ನಾವು ಹಾಕ್ಕೊಂಡಿರೋದು ಪೇಸ್ಟ್ ಮಾಡೋಕ್ಕೆ. ಸೊ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಆವಾಗ ಎತ್ತಿಟ್ಟಿದ್ದೀವಲ್ಲ ಅದನ್ನು ಸ್ವಲ್ಪ ಕ್ರಷ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಹಾಲು ಹಾಕಿ ಕ್ರಷ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಲು ಹಾಕಿ ಇದನ್ನು ಕ್ರಷ್ ಮಾಡಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು. ತುಂಬ ಪೇಸ್ಟ್ ಮಾಡಬೇಡಿ, ಕ್ರಷ್ ಮಾಡಿದರೆ ಸಾಕಾಗುತ್ತೆ. ಆ ದ್ರಾಕ್ಷಿ, ಅಂಜೂರ ಎಲ್ಲ ನಾವು ಕುಡಿಯುವಾಗ ಸಿಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅದು. ಇವಾಗ ನಮ್ಮ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ ಆಗಿದೆ. ತುಂಬ ಹೆಲ್ದಿ ಇದು. ಬೆಳಿಗ್ಗೆ ನೀವು ಮಾಡಿ ಕುಡಿಬೋದು, ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ನೀವು ಈ ಮಿಲ್ಕ್ ಶೇಕ್ ಮಾಡಿ ಕುಡಿಬೋದು. ಅದೂ ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟ್ ಟೈಮಲ್ಲಿ ತೊಗೋಬೋದು. ಇವಾಗ ಇದು ರೆಡಿಯಾಗಿದೆ. ಸೊ ನಮ್ಮ ಹೆಲ್ದಿ ರೆಸಿಪಿ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಸೊ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡಿ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.